ನಂದು ಇವತ್ತು 500 ಪುಷಪ್ ಚಾಲೆಂಜು ಡೇ 15. ಇವತ್ತು ನಾನು 500 ಪುಷಪ್ ಮಾಡೋಣ ಅಂತ ಗ್ರೌಂಡ್ನಾಗ ಬಂದೆ. ರನ್ನಿಂಗ್ ಮಾಡ್ಕೊಂಡು ನಾವು ಪುಷಪ್ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಸ್ಟಂಟ್ ಮಾಡೋ ಟೈಮ್ನಾಗ ನಮ್ದು ಇವತ್ತು ಶೋಲ್ಡ್ರು ಮಿಸ್ ಆಗಿಬಿಟ್ಟಿತ್ತು. ಮತ್ತು 10 to 15 ಮಿನಿಟ್ಸ್ ರೆಸ್ಟ್ ಮಾಡಿ ಪುಷಪ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ 500 ಪುಷಪ್ ಮಾತ್ರ ಭಾಳ ಸ್ಟ್ರಗಲ್ ಅನಿಸ್ಬಿಡ್ತು ಇವತ್ತು. ಯಾಕಪ್ಪ ಅಂದರೆ ನಮ್ಮ ಶೋಲ್ಡ್ರ್ ಮಿಸ್ ಆಗಿಬಿಟ್ಟಿತ್ತು ಆಲ್ರೆಡಿ. ಡೇ 1 ಹಿಡಿದು ಡೇ 15 ಮಟ ನಮ್ಮ ಜೊತೆಗೆ ಬಂದುಬಿಟ್ಟು ಆಲ್ರೆಡಿ. ಇಲ್ಲಿಂದ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ರೆಗ್ಯುಲರಾಗಿ ಮಾಡ್ತಿರ್ರಿ. ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್. ಕಂಟಿನ್ಯೂ ಮಾಡಿದರೆ ಅದ್ರ ರಿಸಲ್ಟ್ ಏನಪ್ಪ ನಿಮಗೆ ಬಂದುಬಿಡುತ್ತೆ ಆಲ್ರೆಡಿ. 35 ಡೇಸ್ ಮಟ ರೆಗ್ಯುಲರಾಗಿ ಮಾಡ್ತಿದ್ರೆ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಬರ್ತೈತಿ. ಏನೇ ಇದ್ದರೂ ಚಾಲೆಂಜು ನಾನು ಮಾಡ್ತಾನೆ ಒಂದು ಧೈರ್ಯ ಬರ್ತೈತಿ. ಆ ಧೈರ್ಯ ಬರ್ಬೇಕಂದ್ರೆ 35 ಡೇಸ್ ಮಟ ನಿಂದಿರ್ಬೇಕು ನೀವು. ಸ್ಟಾರ್ಟಿಂಗ್ನಾಗ ಎಷ್ಟು ಪುಷಪ್ ಮಾಡ್ತಿದ್ರಿ ಫಸ್ಟ್ ಸೆಟ್ನಾಗ, 15 ಡೇಸ್ ಆದಮೇಲೆ ಎಷ್ಟು ಮಾಡಕತ್ತೀರಿ ಸ್ವಲ್ಪ ಕಮೆಂಟ್ ಮಾಡಿರಿ. ಲಾಸ್ಟ್ ವೀಡಿಯೋನಾಗ ಕೂಡ ಹೇಳಿದ್ದೆ, ಯಾರು ಕಮೆಂಟ್ ಮಾಡಿದ್ದಂಗಿಲ್ಲ, ಯಾರೋ ಒಬ್ಬರು ಮಾಡಿದ್ದಂಗೆ ಇದ್ದಾರೆ. ಇನ್ನು ಯಾರ್ಯಾರು ಎಷ್ಟೆಷ್ಟು ಎನರ್ಜಿ ಬೂಸ್ಟ್ ಮಾಡಿರಿ ಸ್ವಲ್ಪ ಕಮೆಂಟ್ ಮಾಡಿರಿ. ನಮ್ಮದು ಇವತ್ತು 500 ಪುಷಪ್ ಕಂಪ್ಲೀಟ್ ಆಗಿ ಬಂತು. ನಮ್ಮ ಬಾಡಿ ಕಂಡೀಷನ್ ಯಾವ ಥರ ಐತೆ ಅಂತ ತೋರಿಸಿ ನೋಡಿರಿ. ಇವಾಗ ನಮ್ಮ ಬಾಡಿ ಕಂಡೀಷನ್ ನೋಡಿದರೆ ಈ ಥರ ಐತೆ ನೋಡಿರಿ. ಇವತ್ತಿನ ಬಾಡಿ ಕಂಡೀಷನ್ನು ಒಳ್ಳೆ ಕಂಡೀಷನ್ ಬಂತು. ಶೋಲ್ಡ್ರು ತಪ್ಪಿರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಅನಿಸಿತ್ತು. ಮತ್ತೆ ನಾಳೆ ಸಿಗೋಣ. ಓಕೆ, ಬಾಯ್.